ಐತಿ, ಯುಪಿ ಒಳಗ 3600 ಐತಿ. ಇವತ್ತು ನಮ್ಮ ಹಿಂದೆ ವೇದಿಕೆ ಮೇಲೆ ಜವಾರಿ ಫ್ಯಾಕ್ಟರಿ ಅವ್ರು ಬಂದ್ ನಿಂತಾರ 3410 ಘೋಷಣೆ ಮಾಡ್ಲಿಕ್ಕೆ. ತಾವು ಈಗ ಹೇಳಿದ್ರಿ ನಿಮ್ಮೆಲ್ಲ ಬೆಂಬಲಕ್ಕೆ ಈ ಭಾಗದೊಳಗ ವಿಧಾನಸೌಧದೊಳಗೆ ಭೂತದ ಬಾಯಾಗ ಭಗವದ್ಗೀತೆ ಮಾಡಿದಂಗ ಬಿಸಿಲು ಕಾಟ ಹಾಕ್ತೀನಿ ಹಂಗ ಆಗ್ತದೆ ಬಾಳ ಮಂದಿ ಮಾತಾಡಿ ಫೇಸ್ಬುಕ್ ಹೀರೋಗಳದಾರ. ಆದ್ರೂ ನೀವು ಬೆಂಬಲ ಕೊಡಕ್ ಬಂದಿರಿ, ನಮ್ಮ ರೈತ ಪರಾದಿರಿ, ಧನ್ಯವಾದಗಳು. ನೀವು ನರೇಂದ್ರ ಮೋದಿ ಅವ್ರಿಗೆ ಏನ್ ಮಾತಾಡಿ ಅಂತಂದ್ರ ಗುಜರಾತ್ ಒಳಗೆ 4500 ಕೊಡ್ಲಿಕ್ಕತ್ತಾರಲ್ಲ, ಕರ್ನಾಟಕ ರೈತರಿಗೆ ಅದನ್ನ ಘೋಷಣೆ ಮಾಡ್ಲಿಕ್ಕೆ ನಿಮ್ ಕಡೆ ಸಾಧ್ಯ ಆಗ್ತದ ಸರ್, ಪ್ರಯತ್ನ ಮಾಡ್ಬೇಕು ನೀವು. ಈಗ ನಾವು 3500 ಇಲ್ಲ ಈ ಹೋರಾಟದಿಂದ ನಾವು 3500 ಏನು ತಗೋತೀವಿ ನಮ್ ಗಟ್ಟಿ ನಿರ್ಧಾರ ಐತೆ ಅದು ಮಾಡ್ಕೊಂತೀವಿ. ಅಧಿವೇಶನದಲ್ಲಿ ಸಿದ್ದು ಸೌದಿ ಅವ್ರು ಬಹಳ ಚಂದ ಮಾತಾಡಿದ್ರು. ನಮ್ಮವ್ರು ಬಬಲಾದಿ ಕಾಲಜ್ಞಾನ ಹೇಳಿದ್ರು, ನಾನು ಒಂದು ನೆನಪು ಪಡ್ಕೋತೀನಿ. ಸದಾಶಿವ ಮುತ್ತೆ ಒಂದು ಹೇಳಾನ, ಮಕ್ಕಳ ಬಾಳ ಅಧಿಕಾರ ಐತೆ ಅಂತೇಳಿ, ದೊಡ್ಡವದಿನ ಅಂತೇಳಿ, ಶ್ರೀಮಂತ ಅದಿನ ಅಂತೇಳಿ, ಜಮೀನ್ ಐತೆ ಅಂತೇಳಿ, ಜ್ಞಾನಿ ಅದಿನ ಅಂತೇಳಿ ಅಹಂಕಾರ ಮಾಡಬೇಡ್ರಿ. ಮುಂದೆ ಬಾಯಿಗೆ ಬಾಜಾಳಿಗೆ ಹಾಕೊಳ್ಳೋ ಕಾಲ ಬರ್ತದಂತ ಕಾಲಜ್ಞಾನ ಮತ್ ನಾನು ಹೇಳಿದ್ದಲ್ಲ. ಕೋವಿಡ್ ದೊಳಗೆ ಮಾಸ್ಕ್ ಹಾಕೊಂಡಿವಿಲ್ಲ, ಇನ್ನೊಂದು ಕಾಲಜ್ಞಾನ ಐತಿ. ಬಿದ್ದೀವ್ ಅಂತರು ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದುಕ್ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತವೆ ಬಲು ಎಚ್ಚರ. ಉಳಿವಿ ಚನ್ನಬಸವನ್ ಏನ್ ಹೇಳಾನಂದ್ರ ಕೇಳಿ, 1 ಸೆಕೆಂಡ್ ಕೇಳಿ, ಸರಿಯಾಗಿ ಕೇಳ್ರಿ. ಚನ್ನಬಸವನ್ ಒಂದು ಮಾತೇನ ಉಳಿವಿ 2033 ನಾವು ಹುಟ್ಟಿ ಬರಾಗ ಜೋಳ ಜೊಟ್ಟೆಲ್ಲ ಹಾರಿ ಗಟ್ಟಿ ಕಾಳ ಅಷ್ಟ ಉಳಿತದ ಅಂತ ಹೇಳ್ಯಾನ. ಇಲ್ಲಿ ಗುರ್ಲಾಪುರ ಕ್ರಾಸ್ದಾಗ ನಾವು ಗಟ್ಟಿ ಕಾಳ ಕುಂತೀವಿ. ನೀವು ಈಗ ರಾಜಕೀಯ ನೀವು ಬಂದಿರಲ್ಲ, ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ, ಎಲ್ಲಾ ಪಕ್ಷದವ್ರಕ್ಕಿಂತ ನೀವು ಗಟ್ಟಿ ಕಾಳದಿರಿ. ಸಿದ್ದು ಸೌದಿ ಸರ್ ನಿಮ್ಗೆ ವಿನಂತಿ, ನಿಮ್ಮ ಆರ್ ಅಶೋಕ್ ಸಾಹೇಬ್ರು ವಿರೋಧ ಪಕ್ಷ ನಾಯಕರಿಗೆ ಹೇಳ್ರಿ, ನಮ್ ಭಾಗದ ಒಂದು ಕಬ್ಬ ನಾವು ಒಂದು ಪೆಂಡಿ ಕೊಡ್ತೀವಿ, ಓದ್ ತೋರಿಸ್ರಿ. ಕಬ್ಬು ಗೊತ್ತಿಲ್ಲ ಅವ್ರಿಗೆ, ತೋರಿಸ್ರಿ. ಅಧಿವೇಶನದೊಳಗೆ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ 3 ರಿಂದ 4 ಲಕ್ಷ ಜನ ಸೇರಾಕತ್ತೀವಿ. ನೀವು ಅಧಿವೇಶನದ ಒಳಗೆ ಹೋಗಬೇಡ್ರಿ. 5000 ಬಿಲ್ ಕೊಡ್ತಕ್ಕ ನಮ್ಮ ಜೊತೆ ಕೊಡ್ರಿ, ಅವಾಗ ನೀವು ನಮ್ಮ ನಾಯಕರಾಗ್ಲಿಕ್ಕೆ ಸಾಧ್ಯದ. ಬೆಂಬಲ ಕೊಡ್ರಿ. ಈ ಸಾರಿ ಅಧಿವೇಶನದೊಳಗೆ ನೀವು ಸಿದ್ದರಾಮಯ್ಯ ಸಾಹೇಬ್ರ ನಾವು ಒಳಗೆ ಹೋಗ್ಲಾರ್ದಂಗ್ ತಡೀತಾಕತ್ ರೈತ ಸಂಘ ಐತಿ. ನೀವು ನಿಮ್ಮ ನಾಯಕರನ್ನ ಒಳಗೆ ಬಿಡಬೇಡ್ರಿ, ಬಹಿಷ್ಕಾರ ಹಾಕ್ರಿ. ಇವತ್ತು ಅಧಿವೇಶನ ಬಹಿಷ್ಕಾರ ಹಾಕ್ರಿ, ನಮ್ಮ ಜೊತೆ ಕುಂಡ್ರಿ. ಉತ್ತರ ಕರ್ನಾಟಕ ರೈತರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ರಿ. ನಿಮ್ಮನ್ನ ದೇವರ ಪೂಜೆ ಮಾಡ್ತೀವಿ ನಾವು, ಯಾವುದೇ ಪಕ್ಷದವ್ರನ್ನು. ಇಲ್ಲಿ ಬಂದಿರಿ, ಬೆಂಬಲ ಕೊಟ್ಟಿರಿ, ತಾವು ಹೊಂಟಿರಿ, ನಮ್ಮ ಗೌರವ ಐತಿ. ಆದ್ರ ಹೇಳುದು ಹೋಗುದು ಆಗಬಾರ್ದು. ನಿಮಗೆ ಗೌರವ ಬಹಳ ಕೊಡ್ತೀವಿ. ನೀವು ಬಂದ್ ಬೆಂಬಲ ಕೊಟ್ರಿ ಕರೆ, ನಾವು ಮಳಿ ಚಳಿಯಾಗ 3 ದಿನ ಹತ್ ಕುಂತೀವಿ. ಕರ್ನಾಟಕ ರಾಜ್ಯೋತ್ಸವ ಐತಿ, ಜಿಲ್ಲಾ ಉಸ್ತುವಾರಿ ಸಚಿವ 3 ಫ್ಯಾಕ್ಟರಿ ಅದಾವ. ಮೊನ್ನೆ ಫ್ಯಾಕ್ಟರಿ ಲಾಕ್ ಮಾಡಿ ಬಂದ್ ಮಾಡೋದೇನೋ, ಯಾವ MLA MP ಯಾರ್ದು ಭಯ ಇಲ್ಲ. ನಾವು ಬಂದ್ ಮಾಡೀವಿ. ನಮಗ ನಿಮ್ಮ ಸಹಕಾರ ಇರ್ಲಿ. ನಮ್ಮ ರೈತ ಸಂಘಟನೆ ನಿಮ್ ಜೊತೆ ನಾವಿರ್ತೀವಿ. ಈ ಅಧಿವೇಶನದಾಗ ನಿಮ್ ವಿರೋಧ ಪಕ್ಷ ನಾಯಕರಿಗೆ ಮಾತಾಡ್ರಿ, ವಿಜೇಂದ್ರ ಅವ್ರಿಗೆ ಮಾತಾಡ್ರಿ, ನಿಮ್ ಮುಖಂಡರಿಗೆ ಮಾತಾಡ್ರಿ, ಎಲ್ಲಾರು ಮಾತಾಡ್ಕೊಡ್ರಿ. ಅಧಿವೇಶನಕ್ಕ ಇಲ್ಲಿ ಬಂದು ಗೋವಾಕ್ ಮಜಾಕ್ ಮಾಡಕ್ ಹೋಗುದು, ಯಾರದ ರಾಜಕೀಯ ಹಂಗಾತು ಹಿಂಗಾತು ಮಾತಾಡೋದು ಬೇಡ. ಉತ್ತರ ಕರ್ನಾಟಕ ರೈತರ ಸಮಸ್ಯೆ ಮಾತಾಡ್ಬೇಕು, ಉತ್ತರ ಕರ್ನಾಟಕ ಸಮಸ್ಯೆನ ಮಾತಾಡ್ಬೇಕು. 4500 ರೂಪಾಯಿ ಟ್ಯಾಕ್ಸ್ ರೇಣುಕಾಬಾಯಿ ಹೇಳಿದ ಆಧಾರ ಐತಿ ನಮ್ಮ ಹತ್ರ, ಗೌರ್ಮೆಂಟ್ ಟ್ಯಾಕ್ಸ್ ಐತಿ. ನೀವು ನಮ್ ಜೊತೆ ಸೇರಿ ಸಿದ್ದರಾಮಯ್ಯ ಸಾಹೇಬ್ರ ಕಡೆ 2000 ಇಸ್ಕೊಂಡು ಫ್ಯಾಕ್ಟರಿ ಕಡೆ 3500, 5500 ಬಿಲ್ ತಗೊಳ್ತೀವಿ. ಸಾರಿ ಪ್ರತಿ ಸಾರಿ ಇಲ್ಲಿ ಹೋರಾಟ ಮಾಡುದು, ಮನೆಗೆ ಹೋಗಕ್ ನಾವೇನ್ ನಾಟಕ ಕಂಪನಿ ಮಾಡಕ್ ಬಂದಿಲ್ಲ. ನಿಮ್ ವಿರುದ್ಧ ನಾವೇನ್ MLA ನಿಲ್ಲಂಗಿಲ್ಲ. ನಾವೇನ್ ರಾಜಕಾರಣ ಮಾಡೋರಲ್ಲ. ನಾವು ಪಕ್ಷಾತೀತವಾಗಿ ನಿಮ್ಮ ನಾಯಕರ 4 ಜನರಿಗೆ ನಾವು ಬೆಂಬಲ ಕೊಡ್ತೀವಿ. ಇವತ್ತು ಗಟ್ಟಿಯಾಗಿ ಬಂದಿರಿ. ಇವತ್ತೆಲ್ಲಾ ರೈತ ಸಂಘದ ಜೋರ ಚಪ್ಪ ಹೊಡೋರ್ ಗೌರವ ಕೊಡ್ರಿ. ಆದ್ರೆ ವಿನಂತಿ ಮಾಡ್ಕೊಡ್ತೀನಿ, ದಯವಿಟ್ಟು ಏನಾಗ್ಯದ ಅಂತಂದ್ರ ನಾವು ಹೋರಾಟ ಮಾಡುದು, ಮನೆಗೆ ಹೋಗುದು. ಹೇಳಿದ್ರಲ್ಲ ರೈತ ಮುಖಂಡ್ರೆ ಗಟ್ಟಿಯಾಗಿ ಇವತ್ತು ಗುರ್ಲಾಪುರ ಕ್ರಾಸ್ನೊಳಗ ರಾಜ್ಯದ ಎಲ್ಲಾ ಫ್ಯಾಕ್ಟರಿ ಇಲ್ಲೇ ಕುಂತು ಬಂದ್ ಮಾಡೋ ತಾಕತ್ತು ಬಂದೈತಿ. ಪ್ರಭಾಕರ್ ಕೋರೆ ಅವ್ರದ್ದು, ಶ್ರೀಮಂತ ಪಾಟೀಲ್, ಚಂದ್ರರಾಜ್ ಹಟ್ಟಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ರಮೇಶ್ ಕತ್ತಿ, ಪಕ್ಷಾತೀತವಾಗಿ ಎಲ್ಲಾರ ಫ್ಯಾಕ್ಟರಿ ಗುರ್ಲಾಪುರ ಕ್ರಾಸ್ ಒಳಗೆ ಕುಂತ ನಾವು ಬಂದ್ ಮಾಡೀವಿ. ಇನ್ನೂ ಬಿಲ್ ಘೋಷಣೆ ಆಗತಕ್ಕ ಬಂದ್ ಮಾಡೇ ಮಾಡ್ತೀವಿ. ನೀವು ನಮ್ಮ ಜೊತೆ ಇರ್ರಿ. ನಾನು ಎಲ್ಲರ ಪರವಾಗಿ ಸಿದ್ದು ಸೌದಿ ಸಾಹೇಬ್ರಿಗೆ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಉಳಿದಾರ, ನಮ್ಮ ಭಾಗದವ್ರ ರಾಜ್ಯಸಭಾ ಸದಸ್ಯರು ಹಿರಣ್ಣ ಕಡೆಯವರು ನಮ್ಮ